ನಮಸ್ಕಾರ ಸ್ನೇಹಿತರೆ, ನಳಿನ ಹಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಕೂಡ ನಾನು ಒಂದು ಟಾಪಿಕ್ನೊಂದಿಗೆ ಬಂದಿದ್ದೇನೆ, ನಿಮ್ಮ ಜೊತೆ ಮಾತನಾಡೋಣ ಅಂತ. ಆ ಟಾಪಿಕ್ ಯಾವುದಪ್ಪ ಅಂದರೆ, ಯಾರನ್ನು ಇಂಪ್ರೆಸ್ ಮಾಡಲು ಹೋಗಬೇಡಿ, ನಿಮ್ಮನ್ನೇ ನೀವು ಕಳೆದುಕೊಳ್ತೀರಾ. ಈ ಟಾಪಿಕ್ ಹೆಸರು. ಬನ್ನಿ, ನಾವು ಯಾರನ್ನು ಇಂಪ್ರೆಸ್ ಮಾಡಬೇಕು, ಇಂಪ್ರೆಸ್ ಮಾಡಿದರೆ ಏನು ಹಾಳಾಗುತ್ತದೆ, ಇಂಪ್ರೆಸ್ಸನ್ನು ಏಕೆ ಮಾಡಬೇಕು, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಕೆಲವರು ತಮ್ಮ ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಏನಂತ ಗೊತ್ತಾ? ಅಂದರೆ ಜನರು ನನ್ನ ಬಗ್ಗೆ ಏನು ಯೋಚಿಸ್ತಾರೆ, ಅವರಿಗೆ ನಾನು ಇಷ್ಟವಾಗಬೇಕು, ಅವರಿಂದ ಒಂದು ಪ್ರಶಂಸೆ ಸಿಗಬೇಕು ನನಗೆ. ಈ ಒಂದು ಯೋಜನೆಗಾಗಿ ನಾವು ನಮ್ಮ ಸಮಯ, ಹಣ, ಮನಸ್ಸಿನ ನೆಮ್ಮದಿ, ಕೆಲವೊಮ್ಮೆ ನಮ್ಮ ವ್ಯಕ್ತಿತ್ವವನ್ನೇ ಕಳೆದುಕೊಳ್ತೀವಿ ಫ್ರೆಂಡ್ಸ್. ಆದರೆ ಒಂದು ಸತ್ಯ ಏನು ಗೊತ್ತಾ? ನೀವೆಷ್ಟೇ ಇಂಪ್ರೆಸ್ ಮಾಡಲು ಪ್ರಯತ್ನಿಸಿದರೂ ಎಲ್ಲರನ್ನು ಖುಷಿಪಡಿಸಲು ಸಾಧ್ಯವಿಲ್ಲ ಅಲ್ವಾ? ಸೊ ಇಂದಿನ ವಿಡಿಯೋದಲ್ಲಿ ಯಾರನ್ನು ಇಂಪ್ರೆಸ್ ಮಾಡಲು ಏಕೆ ಹೋಗಬಾರ್ದು ಮತ್ತು ನಿಮ್ಮ ನಿಜವಾದ ಮೌಲ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಇಂಪ್ರೆಸ್ ಮಾಡುವ ಅಭ್ಯಾಸ ಎಲ್ಲಿಂದ ಬಂತು ನಮಗೆ? ನಾವು ಇಂಪ್ರೆಸ್ ಮಾಡುವ ಅಭ್ಯಾಸವನ್ನು ಎಲ್ಲಿಂದ ಕಲ್ತ್ವಿ? ನಾವು ಚಿಕ್ಕವರಿದ್ದಾವಾಗಲೇ ಇದನ್ನು ಕಲ್ತಿದ್ದು. ಹೇಗೆ ಅಂದರೆ, ನಮಗೇನಾದರೂ ಒಂದು ಒಳ್ಳೆ ಅಂಕ ತಂದರೆ, ಅಂದರೆ ಒಳ್ಳೆ ಮಾರ್ಕ್ಸ್ ಬಂದರೆ ಮೆಚ್ಚುಗೆ ಪಡೋದು, ಒಬ್ಬರು ಮಾತು ಕೇಳಿದರೆ ಮೆಚ್ಚುಗೆ, ಎಲ್ಲರಿಗೂ ಇಷ್ಟವಾದರೆ ಅಯ್ಯೋ ಒಳ್ಳೆ ಮಗ, ಒಳ್ಳೆ ಮಗಳು ಎಂಬ ಭಾವನೆಯನ್ನು ಬೆಳೆಸಲಾಗುತ್ತಿತ್ತು. ಆ ಕಾರಣಕ್ಕೆ ದೊಡ್ಡವರಾದ ಮೇಲೂ ನಮ್ಮ ಮನಸ್ಸು ಹೇಳ್ತಿದೆ, ಎಲ್ಲರೂ ನನ್ನನ್ನು ಇಷ್ಟಪಡಬೇಕು, ಎಲ್ಲರಿಗೂ ನಾನು ಇಷ್ಟ ಆಗಬೇಕು ಅಂತ. ಆದರೆ ಜೀವನದ ಸತ್ಯ ಬೇರೆ ಫ್ರೆಂಡ್ಸ್. ರೆಸ್ಪೆಕ್ಟನ್ನು ಸಂಪಾದಿಸ್ಬೋದು, ಆದರೆ ಎಲ್ಲರಿಂದಲೂ ಅಪ್ರೂವಲ್ ಪಡೆಯಲು ಸಾಧ್ಯವಿಲ್ಲ ಅಲ್ವಾ? ಇಂಪ್ರೆಸ್ ಮಾಡಲು ಹೋಗಿದಾಗ ಏನಾಗ್ತದೆ? ಈಗ ನಾವು ಬೇರೆಯವರನ್ನು ಇಂಪ್ರೆಸ್ ಮಾಡಿದಾಗ ಏನಾಗುತ್ತೆ ನಮಗೆ? ನಿಮ್ಮ ಒರಿಜಿನಲ್ ಪರ್ಸನಾಲಿಟಿನೇ ಕಳೆದು ಹೋಗುತ್ತದೆ. ಬೇರೆಯವರಿಗಾಗಿ ಇಷ್ಟವಾಗಲಿ ಎಂದು ನೀವೇನು ಮಾಡ್ತೀರಾ? ನಿಮ್ಮ ಮಾತು, ನಿಮ್ಮ ಉಡುಗೆ, ನಿಮ್ಮ ನಿರ್ಧಾರ, ನಿಮ್ಮ ನಡವಳಿಕೆ ಎಲ್ಲವನ್ನು ಬದಲಾಯಿಸಲು ಶುರು ಮಾಡ್ತೀರಿ. ಆಗ ಜನರಿಗೆ ಕಾಣುವುದು ನೀವು ಅಲ್ಲ ಫ್ರೆಂಡ್ಸ್, ನೀವು ಹಾಕಿಕೊಂಡಿರುವ ಮುಖವಾಡ. ಈ ಎಲ್ಲ ಮುಖವಾಡಗಳು ನಿಮಗೆ ಅವರಿಗೆ ಕಾಣಿಸೋದು. ಆಮೇಲೆ ಏನಾಗುತ್ತೆ? ಮೆಂಟಲ್ ಪೀಸ್ ಕೂಡ ಹೋಗುತ್ತದೆ ನಮಗೆ. ಯಾರಾದರೂ ರಿಪ್ಲೈ ಮಾಡಲಿಲ್ಲ ಅಂದರೆ ಬೇಜಾರಾಗ್ತದೆ, ಲೈಕ್ ಮಾಡಲಿಲ್ಲ ಅಂದರೆ ಬೇಜಾರು, ಪ್ರೈಸ್ ಮಾಡಲಿಲ್ಲ ಅಂದರೂ ಬೇಜಾರು. ನಿಮ್ಮ ಸಂತೋಷವನ್ನು ನೀವು ಇತರರಿಗೆ ಕೈಗೆ ಕೊಟ್ಟಂತಾಗುತ್ತದೆ ಅಲ್ಲ. ಬೇರೆಯವರು ನಮಗೆ ರಿಪ್ಲೈ ಮಾಡಲಿಲ್ಲ, ಲೈಕ್ ಮಾಡಲಿಲ್ಲ ಅಂದರೆ ನಾವು ಅವ್ರ ಕೈಗೆ ನಾವು ನಮ್ಮ ಸಂತೋಷವನ್ನು ಕೊಟ್ಟಂತಾಗೋದಲ್ವಾ? ಹೌದು, ಕರೆಕ್ಟ್. ಮತ್ತೆ ಏನಾಗುತ್ತೆ ಅಂದರೆ, ಹಣ ವ್ಯರ್ಥವಾಗುತ್ತದೆ, ಹಣ ಎಲ್ಲ ಫೋಲ್ ಆಗಿಬಿಡ್ತದೆ. ಕೆಲವರು ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡ್ತಾರೆ. ದುಬಾರಿ ಫೋನ್ ತಗೊಳ್ತಾರೆ, ದುಬಾರಿ ಬಟ್ಟೆ ತೆಗೆದುಕೊಳ್ತಾರೆ, ಮನೆಗೆ ಅಗತ್ಯವಿಲ್ಲದ ದುಬಾರಿ ವಸ್ತುಗಳನ್ನು ತರ್ತಾರೆ. ಇವೆಲ್ಲವೂ ತಮ್ಮ ಸಂತೋಷಕ್ಕಾಗಿ ಅಲ್ಲ ಫ್ರೆಂಡ್ಸ್, ಇತರರನ್ನು ಇಂಪ್ರೆಸ್ ಮಾಡಲು ಅಂತ ತಿಳ್ಕೊಬೋದು ಅಲ್ವಾ? ಜನರು ನಮ್ಮನ್ನು ಹೇಗೆ ಬಳಸ್ಕೊಳ್ತಾರೆ ಗೊತ್ತಾ? ಎಲ್ಲರಿಗೂ ಹೌದು ಎನ್ನುವ ವ್ಯಕ್ತಿಯನ್ನು ಯಾರೂ ಗೌರವಿಸೋದಿಲ್ಲ, ಅವರ ಒಳ್ಳೆತನವನ್ನೇ ಬಳಸ್ಕೊಳ್ತಾರೆ. ಇಲ್ಲಿ ಒಂದು ಸಣ್ಣ ಕತೆ ಹೇಳ್ತೀನಿ ಫ್ರೆಂಡ್ಸ್. ಒಬ್ಬ ಕಾರು ಖರೀದಿಸಿದ, ಅಂದರೆ ಅವನಿಗೆ ಆ ಕಾರಿನ ಅವಶ್ಯಕತೆನೇ ಇರಲಿಲ್ಲ. ಆದರೆ ಸಂಬಂಧಿಕರು, ಫ್ರೆಂಡ್ಸು, ಜನರು ನನ್ನನ್ನು ದೊಡ್ಡವನ್ನಾಗಿ ನೋಡಬೇಕು ಅವರೆಲ್ಲ ಅಂತ ಒಂದು ದುಬಾರಿ ಕಾರನ್ನು ಪರ್ಚೇಸ್ ಮಾಡಿದ. ಕೆಲವು ದಿನ ಎಲ್ಲರೂ ಹೊಗಳಿದ್ರು, ಓ ಕಾರ್ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೊಗಳಿದ್ರು, ಆ ಕಾರನ್ನು ನೋಡಿದರು. ನಂತರ ಅವ್ರು ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ರು. ಆದರೆ ಕಾರಿನ EMI ಮಾತ್ರ ಅವನ ಜೊತೆ ಉಳಿಯಿತು ಅಲ್ವಾ? ಜನರು ಕಟ್ಟಿದ್ರಾ? ಸಂಬಂಧಿಕರು ಹಣವನ್ನು ಕಟ್ಟಿದ್ರಾ? ಫ್ರೆಂಡ್ಸ್ ಹಣ ಕಟ್ಟಿದ್ರಾ? ಇಲ್ಲ ತಾನೇ, ಇವನೇ ತಾನೇ EMI ಕಟ್ಟೋದು. ಅದಕ್ಕೆ ಹೇಳೋದು, ಅಷ್ಟೊಂದು ದುಬಾರಿ ಕಾರ್ ಥರ ಅವಶ್ಯಕತೆ ಅವನಿಗಿರಲಿಲ್ಲ. ಇದು ಕಾರಿನ ಕತೆ ಮಾತ್ರವಲ್ಲ ಫ್ರೆಂಡ್ಸ್, ನಾವು ಜೀವನದಲ್ಲಿ ಮಾಡುವ ಅನೇಕ ನಿರ್ಧಾರಗಳ ಕತೆ ಅಂತ ಕೂಡ ಹೇಳ್ಬೋದು. ನಿಜವಾಗಿ ಇಂಪ್ರೆಸ್ ಮಾಡಬೇಕಾದವರು ಯಾರು? ಯಾರನ್ನು ನಾವು ಇಂಪ್ರೆಸ್ ಮಾಡಬೇಕು ನಿಜವಾಗಿಯೂ? ಒಬ್ಬರನ್ನ ಇಂಪ್ರೆಸ್ ಮಾಡಿ ಫ್ರೆಂಡ್ಸ್, ಯಾರು ಗೊತ್ತಾ? ಅದು ನೀವೇ.
ಅದು ನೆನ್ನೆ ಇದ್ದ ನಿಮ್ಮನ್ನೇ. ಇವತ್ತಿನ ನೀವು ನಿನ್ನೆಯ ನಿಮಗಿಂತ ಉತ್ತಮ ವ್ಯಕ್ತಿಯಾಗಿದ್ದರೆ ಸಾಕು. ಅದೇ ನಿಜವಾದ ಗ್ರೌತ್ ಅಂತ ಕೂಡ ಹೇಳ್ಬೋದು. ನಿಮ್ಮನ್ನೇ ನೀವು ಇಂಪ್ರೆಸ್ ಮಾಡ್ಕೊಳ್ಳಿ. ಜನರು ಏನು ನೆನ್ಪಿಡ್ತಾರೆ ಗೊತ್ತಾ? ದುಬಾರಿ ಬಟ್ಟೆಗಳನ್ನು ಅಲ್ಲ, ದುಬಾರಿ ಮೊಬೈಲ್ ಅಲ್ಲ, ನಿಮ್ಮ ದಯೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಮಾತು, ನಿಮ್ಮ ನಡತೆ, ಇವೇ ಹೆಚ್ಚು ಕಾಲ ಜನರ ಮನಸ್ಸಿನಲ್ಲಿ ಉಳಿಯೋದು ಫ್ರೆಂಡ್ಸ್. ನಾವು ಅಂದ್ಕೊಳ್ತೀವಿ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು ಅಂತ. ಈ ಸೆಲ್ಫ್ ರೆಸ್ಪೆಕ್ಟಿಗೂ ಆ್ಯಂಡ್ ಇಂಪ್ರೆಸಸ್ ಮಾಡೋಕ್ಕೂ ನಡುವೆ ಎರಡು ವ್ಯತ್ಯಾಸ ಇದೆ ಗೊತ್ತಾ? ಸೆಲ್ಫ್ ರೆಸ್ಪೆಕ್ಟ್ ಏನು ಹೇಳುತ್ತೆ ಗೊತ್ತಾ? ನಾನು ನನ್ನ ಮೌಲ್ಯವನ್ನು ತಿಳಿದಿದ್ದೇನೆ ಅಂತ ಅರ್ಥ. ಸೆಲ್ಫ್ ರೆಸ್ಪೆಕ್ಟ್ ಅರ್ಥ. ಇಂಪ್ರೆಸ್ ಅರ್ಥ ಏನು ಗೊತ್ತಾ? ದಯವಿಟ್ಟು ನನ್ನನ್ನು ಒಪ್ಪಿಕೊಳ್ಳಿ ಅಂತ ಅರ್ಥ. ಈ ಎರಡರ ನಡುವಿನ ವ್ಯತ್ಯಾಸ ತಿಳಿದ ದಿನದಿಂದ ಜೀವನ ನಮ್ಮದು ಬದಲಾಗುತ್ತದೆ ಫ್ರೆಂಡ್ಸ್. ಇಲ್ಲಿ ನೆನ್ಪಿಡಬೇಕಾದ 5 ಸತ್ಯಗಳಿದ್ದಾವೆ ಫ್ರೆಂಡ್ಸ್. ಯಾವ್ಯಾವ ಅಂತ ನೋಡೋಣ. ಎಲ್ಲರೂ ನಿಮ್ಮನ್ನು ಇಷ್ಟಪಡುವುದಿಲ್ಲ, ಅದು ಸಹಜ ಗುಣ ಅಲ್ವಾ? ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕಂತ ಏನಿಲ್ಲ. ನಿಮ್ಮ ಮೌಲ್ಯವನ್ನು ಇತರರ ಅಭಿಪ್ರಾಯ ನಿರ್ಧರಿಸುವುದಿಲ್ಲ. ನಿಜವಾದ ಸಂಬಂಧಗಳಿಗೆ ನಟನೆ ಬೇಕಾಗಿಲ್ಲ. ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಿ ಯಾರನ್ನೂ ಇಂಪ್ರೆಸ್ ಮಾಡಬೇಡಿ. ನಿಮ್ಮ ಜೀವನವನ್ನು ನಿಮ್ಮ ಮೌಲ್ಯಗಳಿಗೆ ತಕ್ಕಂತೆ ಬದುಕಿ. ಇವು ನಾವು ನೆನ್ಪಿಡಬೇಕಾದ 5 ಸತ್ಯಗಳು ಫ್ರೆಂಡ್ಸ್. ಸ್ನೇಹಿತರೆ, ಚಿಟ್ಟೆ ಹೂವಿನಂತೆ ಕಾಣಲು ಪ್ರಯತ್ನ ಮಾಡುವುದಿಲ್ಲ. ಮರ ಮತ್ತೊಂದು ಮರದಂತೆ ಬೆಳೆಯಲು ಪ್ರಯತ್ನ ಮಾಡುವುದಿಲ್ಲ. ಪ್ರಕೃತಿಯಲ್ಲಿರುವ ಪ್ರತಿಯೊಬ್ಬರೂ ತನ್ನದೇ ಆದ ಮೌಲ್ಯವಿದೆ. ಪ್ರಕೃತಿಯಲ್ಲಿ ಎಲ್ಲ ಗಿಡ ಮರ ಪ್ರತಿಯೊಬ್ಬ ಮನುಷ್ಯಗೂ ತನ್ನದೇ ಆದ ಒಂದು ಮೌಲ್ಯವಿದೆ. ಹಾಗೆಯೂ ನಿಮಗೂ ಇದೆ. ಆದ್ದರಿಂದ ಯಾರನ್ನೂ ಇಂಪ್ರೆಸ್ ಮಾಡಲು ಹೋಗಬೇಡಿ. ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಕ್ಯಾರೆಕ್ಟರ್ ಅಂದರೆ ಗುಣವನ್ನು ಬಲಪಡಿಸಿಕೊಳ್ಳಿ. ನಿಮ್ಮ ಜೀವನವನ್ನು ನಿಮ್ಮ ರೀತಿಯಲ್ಲಿ ಬದುಕಿ ಫ್ರೆಂಡ್ಸ್. ಒಂದು ದಿನ ನಿಮ್ಮನ್ನು ನೀವು ಯಾರನ್ನಾದರೂ ಇಂಪ್ರೆಸ್ ಮಾಡಿದ್ದಕ್ಕಾಗಿ ಅಲ್ಲ, ನೀವು ನಿಜವಾಗಿಯೂ ಯಾರು ಎಂಬುದಕ್ಕಾಗಿ ಗೌರವಿಸುತ್ತಾರೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.